ನಮ್ದೇ ಎಸ್ 18 ವರ್ಷಗಳಾದ್ಮೇಲೆ ಆದ್ರೆ ಇನ್ನೂ 2 ಎಸೆತ ಬಾಕಿ ಇದೆ. 42 ರನ್ನು 3 ಓವರ್ 4 ಬಾಲ್ ಹೆಸರಿಟ್ಟು ಇನ್ ಬೇಕಾಗಿರೋ ಸ್ಕೋರು ಆಗಲ್ಲ. ಇದು ಅಸಾಧ್ಯ. ಯಾರಿಗೆ? ಪಂಜಾಬ್ ಅವ್ರಿಗೆ. 18 ವರ್ಷ, ಜರ್ಸಿ ನಂಬರ್ 18. ಇವತ್ತು ಟೋಟಲ್ ಆಗಿ ದಿನ ಎಲ್ಲ ಲೆಕ್ಕ ಹಾಕೊಂಡ್ರೆ, ತಿಂಗಳೆಲ್ಲ ಲೆಕ್ಕ ಹಾಕೊಂಡ್ರೆ 18. ಈ ಸಲ ಕಪ್ ನಮ್ದು. 18 ರನ್. ಕೊನೆ ಬಾಲ್ ಮತ್ತೊಂದು 6 ಹೊಡೆಯುವಂತ ಪ್ರಯತ್ನ ಪಟ್ಟಿದ್ದಾರೆ ಶಶಾಂಕ್ ಸಿಂಗ್. ಆದ್ರೂ ಪರವಾಗಿಲ್ಲ, ಹೋಯ್ತು 6. ಆದ್ರೆ ಇನ್ನೊಂದು ಬಾಲ್ ಅಲ್ಲಿ ಅವರು ಅನೌನ್ಸ್ ಮಾಡ್ತಾರೆ, ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ. ಬಟ್ ಅದಕ್ಕೂ ಮುಂಚೆನೆ 18 ವರ್ಷ ವೇಟ್ ಮಾಡಿರೋದು. ಈ ಲಾಸ್ಟ್ ಓವರ್ ಅಲ್ಲೇ ವಿರಾಟ್ ಕೊಹ್ಲಿ ಅಳ್ತಾ ಇದ್ದಾರೆ. ಅವರಷ್ಟೇ ಅಲ್ಲ, ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡಲ್ಲ, ಅಳ್ತಾರೆ. ಅದು ಸಂತೋಷದ ಕಣ್ಣೀರು. ಈಗ ನಿಜವಾದಂತ ಮಾರಿ ಹಬ್ಬ ಅಲ್ಲ ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ. ಕರ್ನಾಟಕ ಅಷ್ಟೇ ಅಲ್ಲ, ಈವನ್ ಇಡೀ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಟೈಮ್ ಹತ್ರ ಬರ್ತಾ ಇದೆ. ಬರುತ್ತೆ ಇನ್ ಕೊನೆ ಬಾಲ್. ಎಲ್ಲರೂ ಖುಷಿಯಾಗಿದ್ರೆ ಕೊನೆದು ಏನಾಗುತ್ತೆ ಅಂತ ನಾನೇ ಫಸ್ಟ್ ವಿಡಿಯೋ ಮಾಡ್ಬೇಕಂತ ಇದೆ. ಎಸ್, ಅಫಿಷಿಯಲ್ ಆಗಿ ಒಂದು 4 ಹೊಡೆದ್ರು. ಆದ್ರೆ ಇವತ್ತು ಈ ಸಲ ಕಪ್ ನಮ್ದೇ. ಎಷ್ಟು ಜನ ಹೇಳ್ತಾ ಇದ್ರು ನೋಡಿ, ಪಿಚ್ ಅಲ್ಲಿ ಕೊಹ್ಲಿ ಅಳ್ತಾ ಇದ್ದಾನೆ. ಅವ್ನು 1 ಅವರ್ ಮುಂಚೆನೆ ಹೇಳ್ತಾ ಇದ್ದ ಅಳ್ತೀನಿ ಅಂತ. ಎಸ್, ಅಳೋ ಟೈಮ್ ಬಂತು, ನಗೋ ಟೈಮ್ ಬಂತು. ಈ ಸೆಲೆಬ್ರೇಷನ್ ಮೈಸೂರು ನಡೆಯೋ ದಸರಾಗಿಂತ ಜಾಸ್ತಿ ಆಗಿರುತ್ತೆ, ದುಪ್ಪಟ್ಟು ಜಾಸ್ತಿ ಆಗಿರುತ್ತೆ. ಇಲ್ಲಿ 2 ರೀತಿಯಾದಂತ ಕಣ್ಣೀರಿದೆ. ಒಂದು ನೋವಲ್ಲಿ ಪಂಜಾಬ್ ಟೀಮ್, ಬಟ್ ತುಂಬಾ ಒಳ್ಳೆ ಫೈಟ್ ಕೊಟ್ರು, ಅದ್ಭುತ. ಇನ್ನೊಂದು ಟೀಮ್ ಅಳ್ತಾ ಇದೆ, ಆದ್ರೆ ಸಂತೋಷದ ಕಣ್ಣೀರು ನೋಡ್ತಾ ಇದ್ದೀನಿ ಆ ಸೆಲೆಬ್ರೇಷನ್ ನ. ಇದುವರೆಗೂ ನಾನು ಒಂದು ವಿಡಿಯೋನ IPL ಗೋಸ್ಕರ 18 ವರ್ಷದಲ್ಲಿ ಮೀಸಲಿಟ್ಟು ವಿಡಿಯೋ ಮಾಡಿಲ್ಲ. ನಾನು ಕೊನೆ 2 ಓವರ್ ಅನ್ನಂಗೆ ಶರ್ಟ್ ಎಲ್ಲ ರೆಡಿ ಮಾಡಿಕೊಂಡು ಈ ಸಲ ನಾನು ಮಾತಾಡಬೇಕು ಅಂತ ಮುಂಬೈನಿಂದ ಕಾಯ್ತಾ ಇದ್ದೆ. ಓಕೆ, ಆಗ್ಲಿ. 4 ಬಾಲ್ ಯಾವಾಗ 29 ಅಂತ ಆಯ್ತು. ಓಕೆ, 18 ರನ್ ಬಂತು, ನಮ್ಗೆ ಕಪ್ಪು ಅಂತ ಖುಷಿ ಆಯ್ತು. ಎಲ್ಲರೂ ಹೇಳ್ತಾ ಇದ್ರು ಈ ಸಲ ಕಪ್ಪು ನಮ್ದು ಅಂತ. ಈ ಸಲ ಕಪ್ ನಮ್ದೇ. ಬರೀ ಲಾಲಿಪಾಪ್ ಯಾರಿಗೆ ಉರಿತಾ ಇತ್ತು ಅವ್ರು ಇಟ್ಕೋತಾರೆ, ಆದ್ರೆ ಕಪ್ ನಮ್ದು. ಇನ್ನೊಂದ್ಸಲ ಯಾರು ಹೇಳಂಗಿಲ್ಲ ಕಪ್ ಯಾರ್ದು ಅಂತ. ಇವ್ರ ಕಣ್ಣೀರಿನ ಒಂದು ಆನಂದ ಬಾಷ್ಪಲ್ಲಿ ಅಳ್ತಾ ಇದ್ದಾರೆ ಇಡೀ ಸ್ಟೇಡಿಯಂ ಅಲ್ಲಿ. ಯಾರಿದ್ರೆ ಇವತ್ತು ಗುಜರಾತ್ ನ ಅಹಮದಾಬಾದ್ ಅಲ್ಲಿ, ನೀವು ತುಂಬಾ ಲಕ್ಕಿ. ಏನೋ ಗೊತ್ತಿಲ್ಲ, ಈ ಟೀಮ್ ಅನೌನ್ಸ್ ಆದಾಗ ಹೇಳ್ತಾ ಇದ್ರು ಪ್ಲೇಯರ್ಸ್ ಸರಿ ಇಲ್ಲ, ಯಾವ್ದೋ ಜುಜುಬಿ ಟೀಮ್ ಅಂತ. ಬಟ್ ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದೆ ದಿ ಬೆಸ್ಟ್ ಟೀಮ್ ಅಂತ. ಇದಕ್ಕಿಂತ ಬೆಸ್ಟ್ ಯಾವ್ದು ಇಲ್ಲ. 18ನೇ ನಂಬರ್, 1, 8, 9 ಆಗೋಯ್ತು. ಎಲ್ಲಾ ಕಡೆಯಿಂದ ನೋಡಿದ್ರು ಫಸ್ಟ್ ಇದೆ ಹೇಳ್ತಾ ಇದ್ರು 18, ಜರ್ಸಿ ನಂಬರ್ 18 ಕೊಹ್ಲಿಗೆ ಈ ಸಲ ಕಪ್ ಬರಲೇಬೇಕು ಅಂತ. ಅವರು ಟೆಸ್ಟ್ ನ ಈಗ ತಾನೆ ರಿಟೈರ್ಮೆಂಟ್ ನ ಅವ್ರು ಹೇಳಿದ್ರು. ಆದ್ರೆ ಈಗ ಒಂದು ಸಾರ್ಥಕವಾದಂತ ದಿನ. ಡಿವಿಲಿಯರ್ಸ್ ಕೂಡ ಹೇಳಿದ್ರು, ನಾನು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇರಲ್ಲ, RCB ಫ್ಯಾನ್ ಜೊತೆಗೆ ಎಂಜಾಯ್ ಮಾಡ್ತೀನಿ ಅಂತ. ಈಚೆ ಬಂದು ಪ್ರತಿಯೊಂದು ಬಾಲ್ ನ ನೋಡ್ತಾ ಡಿವಿಲಿಯರ್ಸ್ ABD ಎಂಜಾಯ್ ಮಾಡ್ತಾ ಇದ್ರು. ನಾವು ಎಂಜಾಯ್ ಮಾಡ್ತೀವಿ. ಅವ್ರು ನೋಡಿ ಮೊಬೈಲ್ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಈ ವಿಶೇಷವಾದಂತ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು. ಅದ್ಭುತ. ಈ ಸಲ ಕಪ್ ನಮ್ದೇ. ಈ ಸಲ ಮೊದಲನೇ ವಿಡಿಯೋ ನಂದೇ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಪ್ರತಿಯೊಬ್ಬರಿಗೂ ಸಾಕಷ್ಟು ವ್ಯೂಸ್, ಸಾಕಷ್ಟು ಶೇರ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ಇದು ಒಂದು ಬ್ಯಾಚ್ ಏನಾಗಿದೆ ಇದೆಯಲ್ಲ, ಇದನ್ನ ನಾವು 1 ತಿಂಗಳಾದ್ರೂ ಮತ್ತೆ ಹಾಕಿ ನೋಡ್ತಾ ಇರ್ತೀವಿ. ಯಾಕಂದ್ರೆ ಈ ಕ್ಷಣಕ್ಕೋಸ್ಕರ ಇಷ್ಟು ವರ್ಷ ಕಾದಿದ್ದು, ಈ ಕ್ಷಣ ಮತ್ತೆ ಸಿಗಲ್ಲ. ಯಾಕಂದ್ರೆ ಈ ಸಿಕ್ಕಿದೆ, ಇನ್ನೊಂದು ತಿಂಗಳಾದ್ರೂ ಪರವಾಗಿಲ್ಲ. ಹೈಟ್ಸ್ ಅಲ್ಲೂ ಕೂಡ ಹೈಯೆಸ್ಟ್ ಬಂದ್ಬಿಡುತ್ತೆ. ಟೋಟಲ್ ಎಷ್ಟು? 61 ಕೋಟಿ ಜನ, 6,61.6 ಕೋಟಿ ಜನ ನೋಡ್ತಾ ಇದ್ದಾರೆ. ಇದು ಹೈಯೆಸ್ಟ್, ಜಿಯೋ ಹೈಯೆಸ್ಟ್. ಸದ್ಯ ಟೆಕ್ನಿಕಲ್ ಏನು ಸಮಸ್ಯೆ ಆಗ್ಲಿಲ್ಲ, ಜಾಮ್ ಆಗ್ಲಿಲ್ಲ, ಕಂಪ್ಲೀಟ್ ಟೆಲಿಕಾಸ್ಟ್ ಆಯ್ತು. ಕಪ್ ಗೆದ್ದ ಮೇಲೆ ಒಂದು ಜಾಹೀರಾತು ಕೂಡ ಬರಲಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಅವರ ಸೆಲೆಬ್ರೇಷನ್ ತೋರಿಸಬೇಕಾಗಿತ್ತು, ಒಂದು ಜಾಹೀರಾತು ಕೂಡ ಬಂದಿಲ್ಲ. ಬರೀ ಕನ್ನಡದವ್ರು ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಇಡೀ ಇಂಡಿಯಾದವರು ಇವತ್ತು ಅಹಮದಾಬಾದ್ ಕಂಪ್ಲೀಟ್ ಲಕ್ಷ ಚಿಲ್ಲರೆ ಇದೆ ಕೂರ್ತಾರೆ. ಎಲ್ಲರೂ ಬರೀ RCB ಅಂತ ಹೇಳ್ತಾ ಇದ್ರು. ಇದು ನನ್ನ ಮೊಟ್ಟ ಮೊದಲ ವಿಡಿಯೋ. ಇದು ಬೆಂಗಳೂರಿಗೆ ಮೊಟ್ಟ ಮೊದಲ ಕಪ್, IPL ಕಪ್. ಈ ಸಲ ಕಪ್ ಎಸ್ ಕನ್ಫರ್ಮ್ ಆಗಿದೆ, ನಮ್ದೇ. ಸಿಗೋಣ, ಶುಭರಾತ್ರಿ, ಬಾಯ್.